ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸ್ಪೆಕ್ಸ್ ಹಾಕೊಂತೀನಿ ಯಾವ ಥರ ಇದ್ದೀನಿ ಅಂತೇಳಿ. ಯೋಚನೆ ಮಾಡಬೇಕು. ಚೆನ್ನಾಗಿದೆಯಾ? ನಾನಂದ್ರೆ ಯಾರು? ಯಾವ ಥರ ಹೇಳು? ನೀತಾ ಅಂಬಾನಿ ಥರ ಕಣ್ಣೋಗಿರೋರು ಹಾಕೊಂತಾರೆ ಆ ಥರ. ನೀನು ಹಾಕೋ. ನನಗೆ ಬೇಡ. ನೀನು ಯಾವ ಥರ ಇದೀಯ? ನನಗೆ ನೀನು ಹಾಕೊಂಡ್ರೆ ಯಾವ ಥರ ಇರ್ತೀಯ ಗೊತ್ತಾ? ಬಾಯಿ ಮುಚ್ಚು, ಯಜ್ಞಗಳೋಗ್ಬಿಡುತ್ತೆ. ಎಲ್ಲರ ಬಾಯಲ್ಲಿ ನೊಣಗಳೋದ್ರೆ ನಿನ್ನ ಬಾಯಲ್ಲಿ ಯಜ್ಞಗಳೋಗ್ಬಿಡುತ್ತೆ. ನಿನಗೆ ಬೇಡವಾ ಇದೆ? ಒಳ್ಳೆ ಕೆಲಸ. ಎಷ್ಟು ಹೇಳಿದೊಂದು? 1 ಕೋಟಿ. 1 ಕೋಟಿ ಅಲ್ಲ, 1 ಲಕ್ಷ. ಗೊತ್ತಾ? ಗೊತ್ತಿಲ್ಲ. ಅದಕ್ಕೆ ನೀನು ಹಾಕೊಳ್ಳೋ ಅದೃಷ್ಟ ಕೂಡ ಇಲ್ಲ. ಬೇಡ. ಒಳ್ಳೆ ಕೆಲಸ. ಇದೇನಿದೆ ಕೂದಲೆಲ್ಲ ಹಿಂಗೆ ಬಿಟ್ಕೊಂಡು? ಹೆಂಗಿದೀಯ ನೀನು ಗೊತ್ತಾ? ನಮ್ಮ ತಾತನ ಥರ ಇದೀಯ. ಹಂಗೆ ಅವರು ಕಟಿಂಗ್ ಮಾಡಿಸೋರು, ಇವರು ಕಟಿಂಗ್ ಮಾಡಿಸದೇ ಇರೋರು ಮನೇಲಿ ಮಕ್ಳಿರ್ತಾರೆ ನೋಡು, ಆ ಥರ. ಇವ್ರ ಮನೇಲಿ ಕಟಿಂಗು ಮಾಡಿಸಲ್ವೇನೋ ಆ ಥರ ಇದೆಯಾ? ಕಟಿಂಗ್ ಶಾಪ್ಗೆ ಹೋಗಿದ್ದಾ? ಕಟಿಂಗ್ ಶಾಪ್ಗೆ ಹೋಗಿದ್ದ? ನಾನು ಹಳೆ ಹೀರೋಯಿನ್ ಥರ ಇದ್ದೀನಿ. ಕಟಿಂಗ್ ಶಾಪ್ ಹೋಗಿ ಕಟಿಂಗ್ ಮಾಡಿಸೋದು. 2 ಜುಟ್ಟು ಕಟ್ಬೋದು, ಈ ಕಡೆ ಒಂದು ಆ ಕಡೆ ಒಂದು. ಈ ಕಡೆ ಒಂದು ಜುಟ್ಟು ಆ ಕಡೆ ಒಂದು ಜುಟ್ಟು, ಮಧ್ಯದಲ್ಲಿ ಒಂದು ಜುಟ್ಟು ಕಟ್ಟು ಬಿಟ್ಬಿಡೋಣ. ಎಲ್ಲಿಗೆ ಓಡೋಗ್ಬಿಡ್ತೀಯ? ಯಾರನ್ನ ಕರ್ಕೊಂಡು? ನಿನ್ನ ಹೆಂಡ್ತಿನ ಕರ್ಕೊಂಡು ಓಡೋಗ್ತೀಯ? ನಾನೇನೋ ಪಕ್ಕದ ಮನೆಯವ್ರ ಹೆಂಡ್ತಿನ ಕರ್ಕೊಂಡು ಓಡೋಗ್ತೀಯ? ಕಟಿಂಗ್ ಮಾಡಿಸ್ಕೊಂಬ ಹೋಗ್. ಈ ಸ್ಪೆಕ್ಸ್ ಎಷ್ಟು ಅಂತ ಹೇಳಿದ್ನ ಆವಾಗಲೇ ರೇಟ್ ಗೊತ್ತಾ ನಿಮಗೆ? ಎಷ್ಟಿದೆ? ಮಾತಾಡೋಕೆ ಕೂಡ ಬರಲ್ಲ. ಇನ್ನು ಮಾತಾಡೋಕೆ ಬಂದರೆ ತಾನೆ. ಅದು ಕರೆಂಟ್ ಶಾಕ್ ಚೆನ್ನಾಗಿ ಕೊಟ್ಟನ. ಅದು ಹೋದರೆ ಆಮೇಲೆ ತಿರ್ಗಾ ಹೋಗಿ ಎತ್ಕೊಂಡ್ಬರ್ಬೇಕು. ಊಟ ಮಾಡ್ದ? ನೋಡಿ ಹೆಂಗಾಕಿದ್ವಿ. ಒಂದೇ ಸತಿ ಕೂತ್ಕೊಂಡು ಊಟ ಮಾಡ್ದ? ಎಲ್ಲಿತ್ತೆ ಊಟ ನಮಗೆ? ನಾನೊಬ್ಳೆ ತಿಂದುಬಿಟ್ಟೆ. ಹಾಗಾದರೆ ನೀನು ಹಂಗೆ ಬದುಕ್ತಾ ಇದ್ದೀಯಾ? ಹಾಗಾದರೆ ನೀನು ಊಟ ಹೆಂಗೆ ಮಾಡ್ತೀಯಾ? ಊಟ ಲೆಸ್ ಮ್ಯಾನು. ಹಂಗಂದ್ರೆ ಬರೀ ನೀ ಗಾಳಿ ಕುಡ್ಕೊಂಡು ನೀರು ಕುಡಿತೀಯ ಇಲ್ವಾ? ಕುಡಿತೀನಿ, ಇಲ್ಲಾಂದ್ರೆ ಜ್ಯೂಸ್ ಕುಡಿತೀನಿ. ಗಾಳಿ ಸೇವಿಸ್ಕೊಂಡು ಜ್ಯೂಸ್ ಕುಡ್ಕೊಂಡು ಬದುಕ್ಬಿಡ್ತೀಯ ನೀನು? ಊಟ ಇಲ್ಲ. ಐರನ್ ಮ್ಯಾನ್ ನೀನು. ಐರನ್ ಮ್ಯಾನನ್ನು? ಐರನ್ ಮ್ಯಾನಾ? ನಾನು ಊಟ ಇಲ್ದಿರೋ 1 ವರ್ಷದಿಂದ ಬದುಕ್ತಾ ಇದ್ದೀನಿ ನೋಡು. ನಾನು ಋಷಿ ಮ್ಯಾನ್. ಬರೀ ಗಾಳಿ ಸೇವಿಸ್ಕೊಂಡು, ಅದು ಒಂದೊಂದು ಸತಿ ಸೇವಿಸಿದ್ರೆ
ಗಬ್ಬು ನನ್ನ ಮಗನ. ಅದು ಗಾಳಿ ಒಂದೊಂದು ಸತಿ ಸೇವಿಸಿದ್ರೆ ಸೇವಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಹಂಗೆ ಮೂಗು ಮುಚ್ಕೊಂಡು ಮೇಲೆ ಹೋಗ್ತೀಯಾ? ಮೂಗು ಮುಚ್ಕೊಂಡು ಹಂಗೇ ಬದುಕ್ತಾ ಇದ್ದೀನಿ. ನಿಂಗೆ ಗೊತ್ತಿರ್ತದ್ದು ಮುಂದೆ ಇದು ನಿಂಗೆ ಬರುತ್ತಾ ಹಂಗೆ? ಒಬ್ಬರು ಯಾರೋ ಒಬ್ಬರು ಅವ್ರ ಬಾಡಿ ಫುಲ್ಲು ಕರೆಂಟ್ ಅಂತೆ, ಊಟನೇ ಸೇವಿಸಲ್ವಂತೆ. ನೋಡಿದೀಯಾ? ಹಂಗೆ ನಾನು ಬರೀ ಗಾಳಿ ಸೇವಿಸ್ಕೊಂಡು ಗಾಳಿ ಮ್ಯಾನೆ. ನಂಗೆ ನೀರು ಬೇಕಾಗಿಲ್ಲ, ಊಟನೂ ಬೇಕಾಗಿಲ್ಲ, ಬರೀ ಗಾಳಿ ಇದ್ರೆ ಸಾಕು. ಅದು ಗಾಳಿನೂ ಒಂದೊಂದು ಸತಿ ಬೇಕಾಗಿಲ್ಲ. ಸುಮ್ಮನೆ ಜನರು ಬೈಕೊಂತಾರೆ ಅಂದ್ಬಿಟ್ಟು ಗಾಳಿ ಸೇವಿಸ್ತೀನಿ, ಇಲ್ಲಾಂದರೆ ಅದು ಸೇವಿಸ್ತಾ ಇರಲಿಲ್ಲ. ಓವರಾಗಿ ಆಡಬೇಡ. ಯಾರೋ ಅಳ್ತಾ ಇದ್ದಾರೆ ಆಚೆ, ಹೋಗಿ ಸಮಾಧಾನ ಮಾಡಬೇಕು. ಹೋಗು. ನನ್ನನ್ನು ಗಿಳಿ ಕರೀತಾ ಇದೆ, ನನ್ನ ಫ್ರೆಂಡು ಅದು ಆ ಮರದಲ್ಲಿದೆ. ಬೆಳಿಗ್ಗೆಯಿಂದ ನೋಡಲಿಲ್ವಂತೆ ನನ್ನನ್ನು. ಜೋರಾಗಿ ಕರೀತಾ ಇದೆ. ಸುಮ್ಮನೆ ಆಗ್ಬಿಡ್ತು ನಾನು ಮಾತಾಡೋದಕ್ಕೆ. ಮನೆ ಕೂತಿ ಬಂದು ಮಾತಾಡ್ಕೊಂಡು ಹೋಗುತ್ತೆ. ಅಕ್ಕ ಅಕ್ಕ ಹೆಂಗಿದೀಯಾ? ಊಟ ಆಯ್ತಾ ಅಕ್ಕ ಅಂತ ಕೇಳುತ್ತೆ. ನಾನು ಈ ನಡುವೆ ಹೇಳ್ತೀನಿ, ನಾನು ಬ್ಯುಸಿಯಾಗಿಬಿಟ್ಟಿದ್ದೀನಮ್ಮ, ನಾನು ಯೂಟ್ಯೂಬ್ ವಿಡಿಯೋಗಳು ಹಾಕ್ತಾಯಿದ್ದೀನಿ, ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ, ಹೋಗಮ್ಮ ಅಂತ ಕಳಿಸ್ಬಿಡ್ತೀನಿ. ಅದಕ್ಕೆ ಇವತ್ತು ಕರೀತಾ ಇದೆ ನೋಡು. ಒಂದೇ ಇರಮ್ಮ. ಕಣ್ಣು ಬಂದಿದೆ, ಸುಮ್ಮನೆ ಇರು. ಪಾಪ ಸುಮ್ಮನೆ ಆಗ್ಬಿಡ್ತು ನೋಡು. ಸ್ವಲ್ಪ ಊಟನಾದರೂ ಹಾಕ್ಬಿಟ್ಟು ಬಂದಿದ್ರೆ. ಹೋಗ್ಲಿ ಬಿಡು, ನಾಳೆ ಬೆಳಿಗ್ಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ₹50 ಆಯ್ತಾ? ಹಾಂ, ಏನು ತಿಂದ್ಬಿಟ್ಟು ಬರ್ತೀಯ? ನಿನ್ನ ತಲೆನಾ? ಅಲ್ಲಿ ನೋಡಿ ಮತ್ತೆ ಕರಿತೈತೆ. ಅಲ್ಲಿ ಬಂದೆ ₹10 ಆಯ್ತಾ? ಚಿಂತೆ ಇಲ್ದವ್ರಿಗೆ ಸಂತೆಯಲ್ಲೂ ನಿದ್ರೇನಂತೆ. ಚಿಂತೆ ಮಾಡ್ದ? ಹೋಗಿ ನಿದ್ದೆ ಮಾಡೋಗು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಎದ್ದು ಮುಖ ತೊಳ್ಕೊಂಡು ಹಬ್ಬಕ್ಕೆ ಎದ್ದುಬಿಡು. ದನ ಬಡ್ದಂಗೆ ಕೂತ್ಬಿಡ್ತೀಯ. ಗಿಳಿ ಸುಮ್ಮನೆ ಆಗೋಯ್ತು ಕರೆದು. ಇವಾಗ ಯಮನ್ ಬಂದಿಲ್ಲ, ಎಷ್ಟು ಕರೆದ್ರು ವೇಸ್ಟು ಅಂತ ಹೋಗ್ಬಿಡ್ತೀವಿ. ಬರ್ತೀನಿ ರಮ್ಮು, ಬಂದು ಮಾತಾಡ್ಸ್ಕೊಂಡು ಬರ್ತೀನಿ. ಇವನ ಜೊತೆ ಮಾತಾಡೋದಕ್ಕಿಂತ ನಿನ್ನ ಜೊತೆ ಮಾತಾಡಿದ್ರೆ ನೆಮ್ಮದಿ ಇರುತ್ತೆ. ಸ್ವಲ್ಪ ಹೋಗ ಆ ಕಡೆ. ನೀನು ವೇಸ್ಟ್ಗಳು. ಗೃಹಲಕ್ಷ್ಮಿದು ದುಡ್ಡೇ ಆಗಲಿಲ್ಲ. ಪಾಪ ಸಿದ್ದರಾಮಯ್ಯ ಎಲ್ಲರದು ತಿಂದ್ಕೊಂಡು ಕೂತಿದ್ದೀನಿ. ಎಲ್ಲರೂ ಶಾಪಗಳಾಗ್ತಾ ಇದ್ದಾರೆ. ನನಗೆ ದುಡ್ಡು ಬಂದಿಲ್ಲ, ಲಾಸ್ಟ್ ತಿಂಗಳದು, ಈ ತಿಂಗಳದು ಅಂತ 2 ತಿಂಗಳದು ಸೇರಿಸಿ ಹಾಕ್ತಾರಂತೆ. ಯಾರೋ ಹೇಳಿದ್ರು ಯೂಟ್ಯೂಬಲ್ಲಿ. ಸಿದ್ದರಾಮಯ್ಯ ಬಸ್ಸುಗಳು ಬಂದ್ ಮಾಡಿಬಿಟ್ರೆ ಸಿದ್ದರಾಮಯ್ಯನ ಶಾಪಗಳು. ಈಗಲೇ ಸಿದ್ದರಾಮಯ್ಯನ ಶಾಪಗಳು ತಡ್ಕೊಳಕ್ಕಾಗ್ತಾ ಇಲ್ಲ. ಗೃಹಲಕ್ಷ್ಮಿ ನಿಲ್ಲಿಸಿರೋದಕ್ಕೆ ಇನ್ನೊಂದು ಸ್ವಲ್ಪ ಈ ತಿಂಗಳೇನಾದರೂ ನಿಲ್ಲಿಸ್ಬಿಟ್ರೆ
ಸಿದ್ದರಾಮಯ್ಯನ ಕೆಲಸ ಗೋವಿಂದ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಬರೋಲ್ಲ, ಆಗ್ತಾರಂತೆ ನೆಕ್ಸ್ಟ್ ಮಂತಿಂದ. ಇಸ್ಕೊಂಬರ್ತೀಯಾ? ಇಸ್ಕೊಂಬಂದು ಏನು ಮಾಡ್ತೀಯಾ? ಬರ್ಗರ್ ಪಿಜ್ಜಾ ಇದೇ ಕೊಡ್ತೀನಿ. ಇನ್ನೇನು ಬೇಡವಾ? ಏನು ಬೇಕು ಮನುಷ್ಯನಿಗೆ ಅದಿದ್ದರೆ ಸಾಕು. ನೀನು ಬರ್ಗರು ಪಿಜ್ಜಕ್ಕೆ ಸಿದ್ದರಾಮಯ್ಯ 2,000 ಹಾಕ್ಬೇಕು. ಬಸ್ಸುಗಳು ಬಿಟ್ಟವ್ರೆ, ಗೃಹಲಕ್ಷ್ಮಿ ಬಿಟ್ಟವ್ರೆ, ಡಿಪ್ಲೊಮೊ ಅವ್ರಿಗೇನೋ ದುಡ್ಡು ಕೊಡ್ತಾರಂತೆ. ಕೊಡ್ತಾರೆ ನೆಕ್ಸ್ಟ್ ಮಂತಿಂದ ಎಲ್ರಿಗೂ ಗೃಹಲಕ್ಷ್ಮಿ ದುಡ್ಡು ಹೇಳ್ತಾ ಇದ್ರು. ಎಲ್ಲರೂ ಟ್ರಿಪ್ಗಳು ಹೋಗಿದ್ದೆ. ಇಲ್ಲಿ ಧರ್ಮಸ್ಥಳಕ್ಕೆ ಹತ್ಬಿಟ್ಟಿದ್ದಾರೆ ಫ್ರೀ ಬಸ್ಸು ಅಂತ. ಆ ಬಸ್ ತುಂಬ ರಶ್ ಅಂತೆ, ತುಳಿಸ್ಕೊಂಡು ತಳ್ಳಿಸ್ಕೊಂಡು ಹೋಗಿದ್ದಾರೆ. ಅದು ಹೆಂಗೋದ್ರು ದೇವ್ರಿಗೆ ಗೊತ್ತು. ಹೋಗ್ಬಿಟ್ಟು ಬಂದವ್ರೆ. ನನ್ನನ್ನು ಕರೆದ್ರು, ನನ್ನ ಕೈಯಿಂದ ಆಗಲ್ಲಪ್ಪ. ಬಸ್ ತುಂಬ ಜನ ಇರ್ತಾರೆ, ಅವ್ರ ಕೈಯಲ್ಲಿ ತುಳಿಸ್ಕೊಂಡು ನಾನು ಅಲ್ಲಿ ಜನರು ಬಾಡಿ ಸ್ಮೆಲ್ಗೆ ನನಗೆ ವಾಮಿಟ್ಟು. ಇನ್ನು ಬಸ್ಸಲ್ಲಿ ತುಳಿಸ್ಕೊಂಡು ಬಂದಂಗೆ ಆಯಿತು. ಹೋಗ್ಬೇಕು. ಶೇರ್ ಮಾಡಿ. ಏಯ್ ನೀನು ನಮ್ಮ ಅಮ್ಮನ ಶೋಧ ಇಡ್ರ ಸಯ್ಯ. ಕನ್ನಡ ಏನು ಕನ್ನಡಕ್ಕೆ ಬಾರ. ಒಂದು ಮಾತು ಬಂದರೆ ನನ್ನ ಮಾತು ಬಗ್ಗೆ ತೆಲುಗಲ್ಲಿ ಮಾತಾಡ್ತಾನೆ. ನಾನು ಹಂಗೆ ನೀನು ಇಕ್ಕಿರೋದಕ್ಕೆ, ನೀನು ತಂದು ಇಕ್ತೀಯಲ್ವ ಅದಕ್ಕೆ. ಸಿದ್ದರಾಮಯ್ಯ ತಂದು ಇಕ್ತಾನಲ್ವ ಅದಕ್ಕೆ ತಿಂದು. ಟಿಪ್ಪೋ ರೇಷನ್ ಅಕ್ಕಿನ ತಿಂದು, ಸಿದ್ದರಾಮಯ್ಯಂದು 2,000 ತಿಂದು, ಕರೆಂಟ್ ಬಿಲ್ ತಿಂದು ಜಾಸ್ತಿ ಮಾತಾಡ್ತೀನಿ. ನಿಮಗೆಲ್ಲ ಕೊಡೋದಿಲ್ವಲ್ಲ, ಅದಕ್ಕೆ ನೀವು ಜಾಸ್ತಿ ಮಾತಾಡೋಲ್ಲ. ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ತೀರ ಅಲ್ವಾ? ನೀವು ಕೊಟ್ಟಿದ್ರೆ ನಾನೇನು ಆರಾಮಾಗಿ ಮನೇಲಿದ್ದೀನಿ. ಸಿದ್ದರಾಮಯ್ಯ ಹಬ್ಬ 2,000 ಕೊಡ್ತಾನೆ, ರೇಷನ್ ಕೊಡ್ತಾನೆ, ಕರೆಂಟ್ ಬಿಲ್ ಕೊಡ್ತಾನೆ, ಸಿಲಿಂಡ್ರ್ ಕಮ್ಮಿ, ಇನ್ನೇನು ಬೇಕು? ನಾವ್ಯಾಕೆ ಕಷ್ಟಪಡಬೇಕು? ಆರಾಮ್ ಕೂತ್ಕೊಂಡು ತಿನ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡಿದ್ದೀನಿ. 2,000 ಕೊಡೋ ಬದಲು ಒಂದು 20,000 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. 10 ಲಕ್ಷ ಕೊಡ್ತಾನೆ. 20,000 ಕೊಟ್ಟಿದ್ರೆ ಇನ್ನೂ ಆರಾಮಾಗಿ ಮಲಗಿರೋಳು ಎದ್ದೊಳ್ತಾನೆ ಇಲ್ಲ. ಎಲ್ಲ ಮಲಗಿರೋ ಹತ್ರಿಗೆ ಬರಬೇಕಾಗಿತ್ತು. ನಮಗೆ ಯಾಮಾರು ಬಿಟ್ಟರು ಸಿದ್ದರಾಮಯ್ಯ. 2,000 ಕೊಡೋಕ್ಕೆ ಸಿದ್ದರಾಮಯ್ಯ ಆಳ್ತಾ ಇದ್ದಾರೆ. ಕಾಂಗ್ರೆಸ್ ಬಂದಿದ್ರೆ 10,000 ಕೊಡ್ತಾಯಿದ್ರು. BJP ಎಲ್ಲ ಕಾಂಗ್ರೆಸ್, ರಾಹುಲ್ ಗಾಂಧಿ ಬಂದಿದ್ರು. ಹೆಣ್ಮಕ್ಳೆಲ್ಲ ಆರಾಮಾಗಿ ತಿನ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಮನೇಲಿರ್ತಾಯಿದ್ರು. ಪಾಪ ಯಾರೋ ಓಟ್ ಹಾಕಲಿಲ್ಲ, ಸಿದ್ದರಾಮಯ್ಯನ ಫಾಲೋ ಮಾಡೋಕ್ಕೆ ಹೋದರು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.